ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಅನದರ್ ವಿಡಿಯೋ. ಇವತ್ತಿನ ವೀಡಿಯೋದಲ್ಲಿ ಏನಿರುತ್ತೆ ಅಂತ ನಿಮಗೆಲ್ರಿಗೂ ಟೈಟಲ್ ತಮ್ಮನೇಲಿ ನೋಡಿ ಅರ್ಥ ಆಗಿರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಪಾರಿವಾಳದ ಮಸ್ತಿಯನ್ನು ಇನ್ಕ್ರೀಸ್ ಮಾಡಬೇಕಂದ್ರೆ ಏನು ಮಾಡಬೇಕಂತ ಈ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ, ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಹೊಸಬ್ರು ನನ್ನ ಚಾನಲ್ನ ನೋಡ್ತಿದ್ದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಅಲ್ಲೇ ಕಾಣಿಸ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನಿಮ್ಮ ಪಾರಿವಾಳದ ಏನಾದ್ರು ಮಸ್ತಿನ ಇನ್ಕ್ರೀಸ್ ಮಾಡಿ ಬೇಗ ಬ್ರೀಡಿಂಗ್ ಮಾಡಿಸ್ಬೇಕು ಅಂತ ಇತ್ತು ಅಂತ ಅಂದರೆ ನೀವು ಅದಕ್ಕೆ ಏನು ಕೊಡಬೇಕಂತ ನಾನು ಈ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಹೇಳ್ತೀನಿ. ಏನಂದರೆ ಫ್ರೆಂಡ್ಸ್, ಮೊದಲನೇದಾಗಿ ಹೆಸರು ಕಾಳು ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ. ಅದನ್ನು ದಿನ ನೀಡಬೇಕು ಫ್ರೆಂಡ್ಸ್. ಯಾವತ್ತಂದರೆ ಅದು ಮರಿಯೆಲ್ಲ ದೊಡ್ಡ ಆಗಿ, ಪಟ್ಟಗಳು ದೊಡ್ಡ ಆಗಿ ನೋಡಿ ಈ ಟೈಮಿಗೆ. ಈಗ ಈ ಪಟ್ಟ ನೋಡಿ ಫ್ರೆಂಡ್ಸ್, ಫುಲ್ಲು ಬೆಳವಣಿಗೆ ಆಗಿದೆ, ಗ್ರೋತ್ ಆಗಿದೆ. ಇನ್ನು ನೆಕ್ಸ್ಟ್ ಇದು ಮೊಟ್ಟೆ ಇಡಬೇಕು. ಓಕೆನಾ? ಇದು ಮೊಟ್ಟೆ ಇಟ್ಟಿದೆ ಫ್ರೆಂಡ್ಸ್, ನಾನೇನು ಹೇಳೋದು ಬೇಡ. ಇದು ಮೊಟ್ಟೆ ಇಟ್ಟಿದೆ, ಯಾರೂ ಕೂಡ ಪಟ್ಟನ ಅದ್ರ ಜೊತೆಗೆ ಬಿಟ್ಟಿದ್ದೀನಿ ನಾನು ನೆಕ್ಸ್ಟ್ ಮರಿ ಆಗೋ ತನಕ. ಬಟ್ ಈ ಟೈಮಿಗೆ ನೀವು ಹೆಸರು ಕಾಳನ್ನು ನೆನೆಸಿ ಅಥವಾ ಹಾಗೆ ಯಾವ ಥರ ಬೇಕಾದ್ರೆ ನಿಮ್ಗೆ ಇಷ್ಟ ಬಂದಾಗ ನೀವು ಕೊಡಿ. ಅದನ್ನು ಕೊಟ್ಟರೆ ಪಾರಿವಾಳ ಬೇಗ ಮಸ್ತಿಗೆ ಇರುತ್ತೆ ಮತ್ತು ಬೇಗ ಮೊಟ್ಟೆ ಇಡುತ್ತೆ ಫ್ರೆಂಡ್ಸ್. ಈ ಪಾರಿವಾಳಕ್ಕೂ ಕೂಡ ನೋಡಿ ಫ್ರೆಂಡ್ಸ್, ಇದು ಕೂಡ ಈಗ ಮರಿ ತುಂಬ ದೊಡ್ಡ ಆಗಿದೆ. ಓಕೆನಾ? ನೀವು ಕರೆಕ್ಟಾಗಿ ಕಾಣಿಸ್ತಿರ್ಬೋದು, ಪಟ್ಟ ಅಲ್ಲಿ ಕೂತಿದೆಯಲ್ಲ. ಈ ಟೈಮಿಂದನೇ ನೀವು ಫೀಡ್ ಮಾಡಿದ್ರೆ ಪಟ್ಟ ಪಾರಿವಾಳ ಮಸ್ತಿಗೆ ಬರುತ್ತೆ ಫ್ರೆಂಡ್ಸ್ ಆ್ಯಂಡ್ ಬೇಗ ಮೊಟ್ಟೆ ಇಡುತ್ತೆ ಫ್ರೆಂಡ್ಸ್. ಇದು ಒಂದನೇ ಸ್ಟೆಪ್ ಫ್ರೆಂಡ್ಸ್. ಇನ್ನೊಂದು ಏನು ನೀವು ಕೊಡ್ಬೋದು ಅಂತ ಅಂದರೆ ಫ್ರೆಂಡ್ಸ್, ಒಂದು ನಿಮಿಷ ಫ್ರೆಂಡ್ಸ್, ಇನ್ನೊಂದು ಏನಂದರೆ ಫ್ರೆಂಡ್ಸ್, ನಿಮಗೆ ಲವಂಗ ಗೊತ್ತೇ ಇರುತ್ತೆ. ಓಕೆನಾ? ಲವಂಗದ್ದು ಬುಡನ ಕಿತ್ತು ತಲೆದು ರೌಂಡ ಪಾರ್ಟ್ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ಜೇನುತುಪ್ಪದಲ್ಲಿ ಕಲಸಿ ಪಾರಿವಾಳಕ್ಕೆ ಕೊಟ್ಟರೆ ಒಂದು 2 to 3 hour ಒಳಗೆ ಮಸ್ತಿಗೆ ಇರುತ್ತೆ ಫ್ರೆಂಡ್ಸ್ ಪಾರಿವಾಳ. ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ. ನಾನು ಮಾಡಿ ನೋಡಿದ್ದೀನಿ ಫ್ರೆಂಡ್ಸ್ ಈ ಟ್ರಯಲ್ ಕೂಡ. ಬೇಕಾದ್ರೆ ನೀವು ಕೂಡ ಅದನ್ನು ಮಾಡಿ ನೋಡಿ. ಫುಲ್ ಲವಂಗ ಕೊಡ್ತಿದ್ದೆ ಅಂದರೂ ಕೊಡ್ಬಹುದು, ಏನಾಗಲ್ಲ. ಅದಕ್ಕಿಂತ ಜಾಸ್ತಿ ಪವರ್ ಇರೋದು ಅದ್ರ ತಲೆಯಲ್ಲಿ ರೌಂಡ ಪೀಸ್ ಇರುತ್ತಲ್ಲ ಫ್ರೆಂಡ್ಸ್, ನೀವೆಲ್ಲರೂ ನೋಡಿರ್ತೀರ. ಅದನ್ನು ಕೊಟ್ಟರೆ ಇನ್ನೂ ಬೇಗ ಮಸ್ತಿಗೆ ಇರುತ್ತೆ ಫ್ರೆಂಡ್ಸ್. ಆ್ಯಂಡ್ ಇನ್ನೊಂದೇನೆಂದರೆ ಫ್ರೆಂಡ್ಸ್, ಮೆಣಸಿನ ಕಾಳು ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ಜೇನುತುಪ್ಪದಲ್ಲಿ ಕಲಸಿ ಕೊಟ್ಟರೆ ಒಂದೇ ಒಳಗೆ ಫುಲ್ ಮಸ್ತಿಗೆ ಇರುತ್ತೆ ಫ್ರೆಂಡ್ಸ್. ಇದರಿಂದ ನೀವು ಪಾರಿವಾಳದ ಮಸ್ತಿನ ಈಸಿಯಾಗಿ ಇನ್ಕ್ರೀಸ್ ಮಾಡ್ಬೋದು ಫ್ರೆಂಡ್ಸ್. ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್. ವೀಡಿಯೋ ಏನಾದ್ರು ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವೀಡಿಯೋಗೆಲ್ಲ ಲೈಕ್ ಮಾಡ್ತೀರಾ ಅಂತ ತಿಳ್ಕೊತೀನಿ. ಸೊ ನೆಕ್ಸ್ಟ್ ವೀಡಿಯೋ ಯಾವ ಟಾಪಿಕ್ ಮೇಲೆ ಮಾಡಬೇಕಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.